ಎಸ್, ಜಾತಿ ಜ್ವಾಲಾಮುಖಿ ಜೊತೆಗೆ ಈಗ ಮೀಸಲಾತಿ ಜಟಾಪಟಿ ಶುರುವಾಗಿರೋದು. ಜಾತಿ ಗಣತಿ ಜೊತೆಗೆ ಮೀಸಲಾತಿ ಹೆಚ್ಚಳಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ತ್ರಿಬಿ ಸಮುದಾಯಕ್ಕೆ ಶೇಕಡ 5ರಿಂದ ಶೇಕಡ 8ಕ್ಕೆ ಏರಿಸಲು ಶಿಫಾರಸು ಮಾಡಲಾಗಿದೆ. ವಿಜಯಪುರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಶೇಕಡ 50ಕ್ಕಿಂತಲೂ ಹೆಚ್ಚು ಮಾಡುವಂತಿಲ್ಲ. ಶೇಕಡ 50ರ ಜೊತೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶೇಕಡ 10ರಷ್ಟು ಮೀಸಲಾತಿ, ಉಳಿದಂತೆ ಮೀಸಲಾತಿ ನಿಗದಿ ಮಾಡುವಂತೆ ಇಲ್ಲ. ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಒಟ್ಟಾರೆಯಾಗಿ ಶೇಕಡ 60ರಷ್ಟು ಮೀಸಲಾತಿಯನ್ನ ಏರಿಸುವ ಸಾಧ್ಯತೆ ಇದೆ. ಪರ ವಿರೋಧ ಖಂಡಿತವಾಗಿ ಇರುತ್ತೆ. ಇದರಲ್ಲಿ ಏನು ಸಾಧಕ ಬಾಧಕ ಅನ್ನೋದು ಕೂಡ ಸಾರ್ವಜನಿಕವಾಗಿಯೂ ಚರ್ಚೆ ಆಗಲಿ, ನಾವು ಚರ್ಚೆಯನ್ನು ಸ್ವಾಗತ ಮಾಡ್ತೇವೆ. ಮತ್ತು ಇದನ್ನ ಮುಂದಿನ ವಾರ ಸಂಪುಟದಲ್ಲಿ ಕೂಡ ನಾವು ಚರ್ಚೆ ಮಾಡ್ತೇವೆ. ಇನ್ನೂವರೆಗೂ ಕೂಡ ಈಗ ನಿನ್ನೆ ಓಪನ್ ಆಗಿದೆ ಅಷ್ಟೇ. ಅದರಲ್ಲಿ ಏನು ಅಂಶಗಳು ಇದ್ದಾವೆ ಅನ್ನೋದನ್ನ ನಾವು ಕೂಡ ಓದಿ ನೋಡಬೇಕು. ಓದಿ ನಂತರ ಅದನ್ನು ಚರ್ಚೆ ಮಾಡಿ ಕೊನೆಗೆ ತೀರ್ಮಾನ ಮಾಡ್ತಕ್ಕಂತಹದ್ದು. ಒಟ್ಟಾರೆ ನಾವು ಭಾಳ ಜನ ಎಲ್ಲ ವರ್ಗದಲ್ಲಿಯೂ ಕೂಡ, ಅದು ಎಲ್ಲ 1A ಆಗ್ಬೋದು, 2A ಆಗ್ಬೋದು, 2B, 3A, 3B ಅಂದರೆ ಹಿಂದುಳಿದ ವರ್ಗಗಳು, ಅದರಲ್ಲಿ ಒಕ್ಕಲಿಗರು, ಲಿಂಗಾಯತರು ಎಲ್ಲರನ್ನೂ ಸೇರಿಸ್ಕೊಂಡು ಈ ಜಾತಿ ಗಣತಿಯಲ್ಲಿ ನೋಡಿದಾಗ ಹಿಂದುಳಿದವರ ಸಂಖ್ಯೆ ಭಾಳ ಇದೆ. ಹಾಗಾಗಿ ಈಗ ಹಾಲಿ ಏನು ಹಿಂದುಳಿದವರಿಗೆ ಇರ್ತಕ್ಕಂಥ ಮೀಸಲಾತಿ ಅವರಿಗೆ ನ್ಯಾಯ ಕೊಡೋದಕ್ಕೆ ಆಗ್ತಾ ಇಲ್ಲ. ಹಿಂದುಳಿದವರಿಗೆ ಇರ್ತಕ್ಕಂಥ ಮೀಸಲಾತಿಯನ್ನು 51% ಹೆಚ್ಚಿಸಬೇಕು ಅಂತಲೂ ಶಿಫಾರಸು ಮಾಡಿದ್ದಾರೆ. ಇದರಿಂದ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯಗಳು 1A, 2A, 2B, 3A, 3B ಅಂದರೆ ಒಕ್ಕಲಿಗರು, ಲಿಂಗಾಯತರದು ಅವ್ರದ್ದು ಏನು ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ರಿಸರ್ವೇಶನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಹೆಜ್ಜೆ ಅನ್ಬಹುದಾ ಇದನ್ನ? ರಾಮ್, ಖಂಡಿತವಾಗಿಯೂ ಮೀಸಲಾತಿ ಏರಿಕೆ ಮಾಡುವಂಥ ಒಂದು ವಿಚಾರದಲ್ಲಿ ಈ ರಿಪೋರ್ಟ್ ಅಂಗೀಕಾರ ಮಾಡಿದ್ದೆ ಆದರೆ ಬಹುದೊಡ್ಡದಾದಂಥ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಇಷ್ಟು ದಿನಗಳ ಕಾಲ ಇದ್ದಂತಹ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಸರಿಯಾದಂತಹ ಅಂಕಿಅಂಶಗಳು ಇಲ್ಲ ಅನ್ನುವಂಥದ್ದು. ಹೀಗಾಗಿ ಶೇಕಡ 50ಕ್ಕೂ ಹೆಚ್ಚು ಮೀಸಲಾತಿಯನ್ನು ನೀವು ಏರಿಕೆ ಮಾಡಿದ್ದೆ ಆದರೆ ಯಾವ ಅಂಕಿಅಂಶಗಳನ್ನು ಇಟ್ಕೊಂಡು ಏರಿಕೆ ಮಾಡ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಬೇರೆ ಬೇರೆ ರಾಜ್ಯಗಳನ್ನು ಸುಪ್ರೀಂ ಕೋರ್ಟ್ ಕೇಳಿತು. ಈ ಹಿಂದೆ ತೆಲಂಗಾಣ ಸರ್ಕಾರವು ಕೂಡ ಶೇಕಡ 60ಕ್ಕೂ ಅಧಿಕ ಮೀಸಲಾತಿಯನ್ನು ಏರಿಕೆ ಮಾಡಿತ್ತು. ಅದೇ ರೀತಿ ತಮಿಳುನಾಡು ಸರ್ಕಾರವು ಕೂಡ ಮೀಸಲಾತಿಯನ್ನು ಏರಿಕೆ ಮಾಡಿತ್ತು. ಈ ಎರಡೂ ರಾಜ್ಯಗಳ ಅರ್ಜಿಗಳು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡಕ್ಕೂ ಕೇಳಿರುವಂಥದ್ದು, ನೀವು ಯಾವ ಅಂಕಿಅಂಶಗಳನ್ನು ಇಟ್ಕೊಂಡು ಮೀಸಲಾತಿಯನ್ನು ಈಗ ಹಂಚಿಕೆ ಮಾಡ್ತಾ ಇದ್ದೀರಾ, ಏರಿಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಹೀಗಾಗಿ 2013ರಲ್ಲಿ ಸಿದ್ದರಾಮಯ್ಯ ಅವತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇಂಥ ಒಂದು ಕೆಲಸವನ್ನು ಕೊಟ್ಟಾಗ ಅವತ್ತೇನು ಜಾತಿ ಗಣತಿ ಅಂತೇನು ಹೇಳಿರಲಿಲ್ಲ. ಇವತ್ತಿಗೂ ಕೂಡ ಅವರು ರಿಪೋರ್ಟ್ ಕೊಟ್ಟಿರೋರು ಕೂಡ ಇದು ಜಾತಿ ಗಣತಿ ಅಂತ ಹೇಳ್ತಾ ಇಲ್ಲ. ಅವರು ಹೇಳ್ತಾ ಇರುವಂಥದ್ದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸರ್ವೆ ರಿಪೋರ್ಟ್ ಅಂತ. ಹೀಗಾಗಿ ಇದರಲ್ಲಿ ಆ ಸರ್ವೆ ರಿಪೋರ್ಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಜಾತಿಯಿಂದ ಹಿಡಿದು ಆತ ಮಾಡುವಂಥ ಒಂದು ಕೆಲಸ ಹಾಗೂ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ 56 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವತ್ತು ನಿನ್ನೆ ಕ್ಯಾಬಿನೆಟಲ್ಲಿ ಈ ವಿಚಾರ ವರದಿ ಮಂಡನೆ ಆಗಿರೋದ್ರಿಂದ 17ನೇ ತಾರೀಕು ಸುದೀರ್ಘವಾಗಿ ಚರ್ಚೆ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರೋದ್ರಿಂದ ಈಗ ರಾಜ್ಯದಲ್ಲಿ ಇದ್ದಂತಹ ಮೀಸಲಾತಿ ಏರಿಕೆ ಒಂದು ಸಂಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕೆಲಸ ಇದಾಗ್ಬೋದು. ಆದರೆ ಕೃಷ್ಣ ಬೈರೇಗೌಡರು ಬೆಳಗ್ಗೆ ಬಿಜಾಪುರದಲ್ಲಿ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ನೋಡಿದ್ರೆ ಬಹುತೇಕ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ವರದಿಯಲ್ಲಿನ ಶಿಫಾರಸುಗಳನ್ನು ಕ್ಯಾಬಿನೆಟ್ ಗಮನಕ್ಕೆ ತಂದಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ಕ್ಯಾಬಿನೆಟ್ ಬಳಿಕ ಬ್ರೀಫ್ ಮಾಡಿದಂತಹ ಸಚಿವರು ಈ ಅಂಕಿಅಂಶಗಳನ್ನು ನಮಗೆ ಕೊಡೋದಕ್ಕೆ ಹೇಳಿದರೆ ನಾವು ಸಚಿವರುಗಳಿಗೆ ಒಂದು ಸಣ್ಣ ಬುಕ್ಲೆಟ್ ಮಾಡಿ ಕೊಡ್ತೀವಿ ಅನ್ನುವಂಥದ್ದನ್ನು ಶಿವರಾಜ್ ತಂಗಡಿಗೆ ಅವರು ಹೇಳಿದರು. ಆದರೆ ಶಿವರಾಜ್ ತಂಗಡಿಗೆ ಅವರು ಬುಕ್ ಕೊಡೋದಕ್ಕೂ ಮೊದಲೇ
ಕೃಷ್ಣ ಬೈರೇಗೌಡರು ಅಂಕಿಅಂಶಗಳ ಸಮೇತ ಹೇಳಿದ್ದಾರೆ. ಅಂದರೆ 50% ಮೀಸಲಾತಿಯನ್ನು ನಾವು ದಾಟಬೇಕಾದ್ರೆ ಈ ರಿಪೋರ್ಟನ್ನು ತೆಗೆದುಕೊಂಡು ಜಾರಿ ಮಾಡುವಂಥದ್ದು ಅನಿವಾರ್ಯತೆ ಇದೆ. ಹಾಗಾದರೆ ಯಾರಿಗೆಲ್ಲ ಬಂಪರ್ ಸಿಗುತ್ತೆ ಅನ್ನುವಂತಹ ಒಂದು ಕುತೂಹಲವಾದಂಥ ಒಂದು ಪ್ರಶ್ನೆ ಮೂಡೋದು ಸಹಜ. ಇದರಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಮೀಸಲಾತಿ ಏರಿಕೆ ಆಗುವಂತಹ ಶಿಫಾರಸನ್ನು ಜಯಪ್ರಕಾಶ್ ಹೆಗ್ಡೆ ಮತ್ತು ಕಾಂತರಾಜ್ ಅವರು ಕೊಟ್ಟಿರುವಂಥ ಒಂದು ರಿಪೋರ್ಟಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಕ್ಯಾಟಗರಿ 1ನಲ್ಲಿ ಬರುವಂಥ, ನಾವು ಸ್ಪೆಸಿಫಿಕ್ ಆಗಿ ಒಂದಷ್ಟು ಸಮುದಾಯಗಳ ಹೆಸರುಗಳನ್ನು ತೆಗೆದುಕೊಳ್ಳೋದೇ ಆದರೆ ಕ್ಯಾಟಗರಿ 1ನಲ್ಲಿ ರಾಜ್ಯದಲ್ಲಿ ಪ್ರಬಲವಾಗಿ ನಾವು ನೋಡುವಂಥದ್ದು ಗೊಲ್ಲ ಸಮುದಾಯ ಆಗಿರ್ಬೋದು. ಅದು ಸೇರಿದಂತೆ ಸುಮಾರು 100ಕ್ಕೂ ಅಧಿಕ ಕ್ಯಾಸ್ಟ್ಗಳು ಕ್ಯಾಟಗರಿ 1ನಲ್ಲಿ ಬರ್ತವೆ. ಅದೇ ರೀತಿ 3A ಒಕ್ಕಲಿಗರು ಮತ್ತು ಲಿಂಗಾಯತರು ಬರ್ತಾರೆ. ಒಕ್ಕಲಿಗರು ಮತ್ತು ಲಿಂಗಾಯತರು ಎಲ್ಲರೂ ಕೂಡ 3Aಯಲ್ಲಿ ಬರೋದಿಲ್ಲ. ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲೇ ಸುಮಾರು 100ಕ್ಕೂ ಅಧಿಕ ಉಪಜಾತಿಗಳಿದ್ದಾವೆ. ಅದೇ ರೀತಿ ಲಿಂಗಾಯತರಲ್ಲೂ ಕೂಡ 100ಕ್ಕೂ ಅಧಿಕ ಉಪಜಾತಿಗಳಿದ್ದಾವೆ. ಹೀಗಾಗಿ ಕೆಲ ಜಾತಿಗಳು 2Aಯಲ್ಲಿ ಬರ್ತವೆ. ಅಂದರೆ ಅವರು ಭಾಳಷ್ಟು ಹಿಂದುಳಿದವರು ಆಗಿರೋದ್ರಿಂದ 2Aಯಲ್ಲಿ, ಅಂದರೆ 2Aಯಲ್ಲಿ ಕುರುಬ, ಅಗಸ, ಅಂದರೆ ಯಾರು ವೃತ್ತಿಯನ್ನು ಆಧರಿಸಿ ಕಸಬುಗಳನ್ನು ಮಾಡ್ತಾರೋ ಅವರು 2A ವರ್ಗಕ್ಕೆ ಬರ್ತಾರೆ. ಇಂತಹ ಸಮುದಾಯಗಳನ್ನು ಸೇರಿ ಇಷ್ಟು ದಿನಗಳ ಕಾಲ OBC ಕ್ಯಾಟಗರಿಯಲ್ಲಿ ಆಗ್ತಾಯಿದ್ರು. ಅದು ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 3B, ಈ ಎಲ್ಲ ಸಮುದಾಯಗಳನ್ನು OBC ಸಮುದಾಯದಲ್ಲಿ ಆಗ್ತಾಯಿದ್ರು. OBC ಅವರಿಗೆ ಇಷ್ಟು ದಿನಗಳ ಕಾಲ 27% ರಾಜ್ಯದಲ್ಲಿ ಮೀಸಲಾತಿ ಸಿಗ್ತಾಯಿತ್ತು. ಅದೇ ರೀತಿ SC ಸಮುದಾಯದಲ್ಲಿ ನಾವು ಕೇವಲ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತೀವಿ. ಅದು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿದ್ರೆ ಒಂದು ಪಂಗಡ, ಅದರಲ್ಲಿ ಸುಮಾರು 115ಕ್ಕೂ ಅಧಿಕ ಕ್ಯಾಸ್ಟ್ಗಳಿದ್ವು. ಅವ್ರಿಗೆ 15% ಮೀಸಲಾತಿ ಇತ್ತು. ಈ ರಿಪೋರ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಆದರೆ ಅದರ ಮೀಸಲಾತಿನೂ ಕೂಡ ಏರಿಕೆ ಆಗುತ್ತೆ. ಹೀಗೆ ಪ್ರತಿ ಸಮುದಾಯದ ಮೀಸಲಾತಿನೂ ಕೂಡ ಏರಿಕೆ ಆಗುತ್ತೆ ಅನ್ನುವಂಥ ಒಂದು ಶಿಫಾರಸು ಬಂದಿರುವಂಥದ್ದು. ಹೀಗಾಗಿ ಬಹುತೇಕ 17ನೇ ತಾರೀಕು ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮೀಸಲಾತಿ ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಪಟ್ಟು ಮೊದಲಿಂದಲೂ ಕೂಡ ಇರೋದ್ರಿಂದ ಬಹುತೇಕ ಹೊತ್ತು ಅಂಗೀಕಾರ ಮಾಡುವಂಥ ಒಂದು ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.